ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇದು ನಾನು ಮಫಿನ್ಸ್ ಮಾಡೋದು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಮನೇಲಿ ಮಾಡೋವಂಥದ್ದು ಮಫಿನ್ಸು. ಬನ್ನಿ ಮಾಡೋಕ್ಕೆ ತಯಾರಿ ಮಾಡೋಣ. ಸೊ ನಾನು ಅರ್ಧ ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೀನಿ. ಸೊ 3 ಹೋಲ್ ಮಾಡ್ಕೊತೀನಿ. ಇದರಲ್ಲಿ ಈಸ್ಟ್ ಹಾಕೋತೀನಿ, ಡ್ರೈ ಈಸ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕೋತೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಸಿಹಿಯಾಗಿರುತ್ತೆ, ಸ್ವೀಟ್ನೆಸ್ ಇರುತ್ತೆ, ಹುಳಿ ಇರಲ್ಲ. ನಾವು ಈಸ್ಟ್ ಹಾಕೋದ್ರಿಂದ ಹುಳಿ ಬರುತ್ತೆ. ಸೊ ಹಾಗಾಗಿ ನಾವು ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಬಟರ್ ಹಾಕೋತೀನಿ, ಬೆಣ್ಣೆ. ಈಗ ಉಗುರು ಬೆಚ್ಚಗೆ ಹಾಲು ತೊಗೊಂಡಿದ್ದೀನಿ. ಅದರಲ್ಲಿ ನಾವು ಹಿಟ್ಟು ಕಲಿಸ್ಕೋಬೇಕು. ತುಂಬ ಗಟ್ಟಿ ಕಲಿಸ್ಕೋಬಾರ್ದು, ಸ್ವಲ್ಪ ಸಾಫ್ಟಾಗಿರಬೇಕು. ಸ್ವಲ್ಪ ಹಾಕೋಬೇಕು. ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಬೇಗ ಸಾಫ್ಟ್ನೆಸ್ ಬಂದ್ಬಿಡುತ್ತೆ. ಒಂದು ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಬೇಕಾದರೆ ಹಾಲು ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕೊಂಡು ನೀಟಾಗಿ ನಾದ್ಕೊಂಡಿಡಬೇಕು. ಸೊ ಹಿಟ್ಟು ಕಲಸಿ ಆಗಿದೆ. ಒಂದು 10ರಿಂದ 15 ನಿಮಿಷ, ಒಂದು 20 ನಿಮಿಷವರೆಗೂ ನಾವು ಮುಚ್ಚಿಡಬೇಕು. ನಾನು 20 ನಿಮಿಷವರೆಗೂ ಮುಚ್ಚಿಡ್ತೀನಿ. ಸೊ 15 ನಿಮಿಷ ಆಗಿದೆ. ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಈ ರೀತಿ ನಾದ್ಕೋಬೇಕು. ತುಂಬ ಜಾಸ್ತಿ ನಾದ್ಕೋಬಾರ್ದು, ಸುಮ್ಮನೆ ಹೀಗೆ ರೋಲ್ ಮಾಡ್ಕೋಬೇಕು. ಸೊ ಒಂದೇ ಸೈಜಾಗಿ ಕಟ್ ಮಾಡ್ಕೋಬೇಕು. ಸೊ ನಾನು ಈ ಉಂಡೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಮತ್ತು ಚೀಸ್ ಹಾಕೋತೀನಿ, ತುರಿದಿರೋ ಚೀಸು. ಮತ್ತು ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಿ. ಖಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಜಾಸ್ತಿನೇ ಹಾಕೋತೀನಿ, ಒಂದು 4 ಸ್ಪೂನಷ್ಟು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಫಿನ್ಸ್ ಟ್ರೇಗೆ ಎಣ್ಣೆ ಹಾಕೋಬೇಕು. ಈ ಟ್ರೇ ನಮಗೆ ಮಾಲಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಮಫಿನ್ಸ್ ಟ್ರೇಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಫಿನ್ಸ್ ಟ್ರೇಗೆ ಈ ರೀತಿ ಹಾಕೋಬೇಕು. ಎರಡು ಅಥವಾ 3 ಈ ರೀತಿ ನಾವು ಹಾಕ್ಕೋಬೋದು. ಈಗ ಮಫಿನ್ಸ್ ಟ್ರೇಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಓವನಲ್ಲಿ ಇಡಬೇಕು. 200 ಡಿಗ್ರಿ 20 ಮಿನಿಟ್ಸ್ಗೆ ನಾವು ಇಟ್ಕೋಬೇಕು. ಈಗ ಪ್ರೀ ಹೀಟ್ ಆಗಿದೆ, ಇದನ್ನು ಓವನಲ್ಲಿ ಇಡ್ತೀನಿ. ಮಫಿನ್ಸ್ ರೆಡಿಯಾಗಿದೆ. ಸ್ವಲ್ಪ ಮೇಲ್ಗಡೆ ಬಟರ್ ಹಾಕ್ಕೋತೀನಿ. ಸೊ ಮಫಿನ್ಸ್ ತಯಾರಾಗಿದೆ.
ತುಂಬಾ ಚೆನ್ನಾಗಿರುತ್ತೆ. ಪೇಸ್ಟ್ರಿ ಥರ ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಮಯೋನೀಸ್ ಸಾಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಸಾಸ್ ತೊಗೊಂಡಿದ್ದೀನಿ. ನೀವು ರೆಸಿಪಿ ನೋಡ್ಬೋದು. ಮಯೋನೀಸ್ ಸಾಸ್ ಕೂಡ ಮಾಡಿದ್ದೀನಿ, ಕ್ಯಾಪ್ಸಿಕಮ್ ಸಾಸ್ ಕೂಡ ಮಾಡಿದ್ದೀನಿ. ಮಫಿನ್ಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ಹೀಗೆ ನೋಡ್ತಾಯಿರಿ.